ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವು ಬೆಳಿಗ್ಗೆ ಹೊರಟಿದ್ದೆ ಹೋಟೆಲ್ಗೆ. ಇವತ್ತೇನು ತಿಂಡಿ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಅಲ್ಲಿಂದ ಸೀದಾ ನೋಡಿ ಮನೆಗೆ ಬಂದು ಡಿ ಮಾರ್ಟಿಗೆ ಹೊರಟೆ ಆಯಿತಾ. ಅಂದರೆ ಇವತ್ತು ನನ್ನ ಮಗನ ಬರ್ಡೇ. ಸೊ ಏನೂ ಪರ್ಚೇಸಿಂಗ್ ಆಗಿರಲಿಲ್ಲ. ಸೊ ಡಿ ಮಾರ್ಟಿಗೆ ಹೋಗಿ ಸ್ವಲ್ಪ ಬೇಕಾಗಿರುವಂಥ ಐಟಮ್ಗಳನ್ನೆಲ್ಲ ತರೋಣ ಅಂಥೇಳಿ ನಾನು ಮತ್ತು ನನ್ನ ಮಗ 2 ಜನ ಹೋದ್ವಿ. ಸೊ ಇವನಲ್ಲಿ ಹೋದ ತಕ್ಷಣ ಸ್ಟಾರ್ಟ್ ಆಗಿತ್ತು ಇವನು ಹಠ ಮಾಡೋದು, ಕೆಳಗಿಳಿತೀನಿ ಅನ್ನೋದು, ಅದನ್ನೆಲ್ಲ ಮನೇಲಿ ಥರ ಅಲ್ಲಿ ಎಳ್ದಾಕ್ತೀನಿ ಅಂದ್ಕೊಳ್ಳೋದು. ಸೊ ಅಲ್ಲಿಂದ ಸೀದಾ ನಾವು ಹೋಗಿ ಮನೆಗೆ ಬಂದ್ವಿ. ಸೊ ಇನ್ನೂ ಬರ್ಡೇ ಪರ್ಚೇಸಿಂಗ್ ಆಗಿರಲಿಲ್ಲ. ಸೊ ಹೊರಟಿದ್ದೀವಿ. ಸೀದಾ ಹೊರಟವ್ರೆ. ಫಸ್ಟಿಗೆ ಹೋಗಿದ್ದೆ 7th ಹೆವೆನಿಗೆ. ಸೊ ಕೇಕ್ ಆರ್ಡ್ರ್ ಮಾಡಿದ್ವಲ್ವ. ಸೊ ಅದನ್ನ ಹೇಳಕ್ಕೆ ಮರ್ತೋಗಿತ್ತು ಎಗ್ಲೆಸ್ ಅಂತೇಳಿ. ಯಾಕಂದರೆ ಇವಾಗ ನವರಾತ್ರಿ ಅಲ್ವಾ. ಸೊ ಎಗ್ಲೆಸ್ ಹೇಳಿ ಅಲ್ಲಿಂದ ಸೀದಾ ಹೊರಟು ಹಂಪನಕಟ್ಟೆಗೆ ಹೋಗೋಣ ಅಂಥೇಳಿ. ಯಾಕಂದರೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಸೊ ಯಾವಾಗಲೂ ನಾವು ಡ್ರೆಸ್ ಪರ್ಚೇಸ್ ಮಾಡೋದು A to Z ಆಯಿತಾ. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ಸೊ ಅಲ್ಲಿಗೆ ಹೋದ್ವಿ. ಸೊ ನನ್ನ ಮಗ ಆಲ್ರೆಡಿ ನಿದ್ದೆ ಮಾಡಿದ್ದ. ನೋಡಿ ಅಲ್ಲಿ ಟೇಬಲ್ ಮೇಲೆ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಬಂದಿತ್ತೈತೆ ಡ್ರೆಸ್ ಎಲ್ಲ. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತೇಳಿ ಲಾಸ್ಟಿಗೆ ಇದು ಕೈಯಲ್ಲಿರೋದನ್ನ ಸೆಲೆಕ್ಟ್ ಮಾಡಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ತೊಗೊಂಡು ಶೂ ತೊಗೊಳ್ಳೋಣ ಅಂದ್ಕೊಂಡ್ರೆ ಅವ್ನ ಸೈಜ್ ಶೂ ಯಾವುದೂ ಸಿಗಲಿಲ್ಲ, ಚೆನ್ನಾಗಿರಲಿಲ್ಲ. ಕೆಲವೆಲ್ಲ ತುಂಬ ಚೆನ್ನಾಗಿರೋ ಸೈಜ್ ಇರಲಿಲ್ಲ. ಸೊ ಏನು ಮಾಡೋದು, ಪರವಾಗಿಲ್ಲ ಅಂಥೇಳಿ ಶೂ ಬೇಡ ಅಂಥೇಳಿ ಬಿಟ್ಟೆ. ಸೊ ಈ ಟಿ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿತ್ತು ಆಯಿತಾ. ಸೊ ನಾನು ಮನೇಲಿ ಹಾಕ್ಕೊಳ್ಳೋಕೆ ಅಂಥೇಳಿ ತೊಗೊಂಡೆ. ಅವನಿಗೆ ತುಂಬ ಇಷ್ಟ. ಸೊ ಅಲ್ಲಿಂದ ನಾನು ಅಂದ್ಕೊಂಡಿದ್ದೆ ಆಯಿತಾ, ದುಬೈ ಮಾರ್ಕೆಟಲ್ಲಿ ಅವನಿಗೆ ಟಾಯ್ಸ್ ಕೊಡಿಸ್ಬೇಕು ಅಂಥೇಳಿ. ಯಾಕಂದರೆ ಅವನಿಗೆ ಆಟ ಆಡೋ JCB ಕಾರು, ಆಮೇಲೆ ಟ್ಯಾಕ್ಟರು, ಈ ಥರದ್ದೆಲ್ಲ ತುಂಬ ಇಷ್ಟ. ಸೊ ನಮ್ಮ ಎದುರುಗಡೆ ಅವನ ಫ್ರೆಂಡ್ ಇದ್ದಾನೆ, ಅವನ ಹತ್ರ ಸೇಮ್ ಟ್ಯಾಕ್ಟರು JCB ಎಲ್ಲ ಇದೆ ಆಯಿತಾ. ಸೊ ಅದು ಯಾವಾಗಲೂ ತಂದು ಆಟ ಆಡೋನಿಲ್ಲಿ. ಸೊ ಅಂದ್ಕೊಂಡಿದ್ದೆ ಆ ಥರದ್ದು ಒಂದು ಕೊಡಿಸ್ಬೇಕು ಅಂಥೇಳಿ. ಸೊ ಕೊಡಿಸ್ದೆ. ಯಾಕಂದರೆ ಅವನು ತೊಗೊಂಡು ಬಂದು ಬಿಸಾಕ್ತಿದ್ದ ಒಡೆದೋದ್ರೆ ಅಂಥೇಳಿ. ಇವಂದಾರೆ ಮುರ್ಕೊಳ್ಳಿ ಅಂತೇಳಿ ತಂದೆ ಆಯಿತಾ. ಪಾಪ ಅವರು ಏನು ಹೇಳ್ತಿರಲಿಲ್ಲ, ಇವರಿಗೆಲ್ಲ ಶೇರ್ ಮಾಡ್ತಿದ್ರು. ಸೊ ಪರವಾಗಿಲ್ಲ ಅಂತೇಳಿ ತೊಗೊಂಡು ಬಂದೆ. ಸೊ ಅಲ್ಲಿಂದ ನಾನು ಏನು ಮಾಡೋದು, ನಾನು ಹೇಳಿದ್ನಲ್ವ ಮೊದಲೇ, ಏನಾದರೂ ಅವನು ಪಿಗ್ಗಿ ಬ್ಯಾಂಕಿಂದ ತೊಗೊಂಡು ಏನಾದರೂ ಸಿಲ್ವರ್ ಐಟಮ್ ತೊಗೊಳ್ಬೇಕು ಅಂಥೇಳಿ. ಸೊ ಅಲ್ಲಿಂದ ಹೋಗಿದ್ದೆ ನಾನು ಸಿಲ್ವರ್ ಐಟಮ್ಗೆ ಏನಾದ್ರು ತೊಗೊಳ್ಳೋಣ ಅಂಥೇಳಿ ಪ್ಲೇಟ್ ತೊಗೊಂಡೆ ಆಯಿತಾ. ಸೊ ನನ್ನ ಹತ್ರ ಇರಲಿಲ್ಲ ಪ್ಲೇಟ್. ಸೊ ತೊಗೊಳ್ಬೇಕಂತ ಇವಾಗಿಂದಲ್ಲ ತುಂಬ ದಿನ ಕನಸಾಗಿತ್ತು. ಸೊ ನೋಡೋಣ ಅಂಥೇಳಿ ಕೈಲಿರೋ ಪ್ಲೇಟ್ನ ನೋಡಿದೆ ಎಷ್ಟಾಗುತ್ತೆ ಏನು ಅಂಥೇಳಿ. ಸೊ ನನ್ನ ಬಜೆಟ್ಟಿಗೆ ಏನಾದರೂ ಬಂದರೆ ತೊಗೊಳ್ಳೋಣ ಹೇಳಿ ತೊಗೊಂಡೆ. ಸೊ ಸೀದಾ ಮನೆ ಬಂದು ಕೆಲಸ ರಾಶಿ ಬಿದ್ದಿತ್ತು. ಸೊ ರಾತ್ರಿಗೆ ಊಟಕ್ಕಾಗಬೇಕಲ್ವ. ಸೊ ಪಲಾವ್ ಮಾಡಿದೆ. ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಪಾಯಸ ಮಾಡಿದೆ ಆಯಿತಾ. ಸೆಲೆಬ್ರೇಷನ್ ಏನು ಜೋರಿರಲಿಲ್ಲ, ಬಟ್ ಆದರೂ ಮಕ್ಕಳನ್ನೆಲ್ಲ ಕರೆದಿದ್ದೆ. ನೋಡಿ ನನ್ನ ಮಗ ಆಲ್ರೆಡಿ ಬೆಲೂನಲ್ಲಿ ಆಟ ಆಡ್ತಿದ್ದಾನೆ, ಎಷ್ಟು ಖುಷಿ ಪಡ್ತಿದ್ದಾನೆ. ಸೊ ಈ ಖುಷಿಗೋಸ್ಕರನೇ ಅಲ್ವ ನಮಗೆ, ಇದಕ್ಕಿಂತ ಇನ್ನೇನಿದೆ. ಸೊ ನೋಡಿ ಬ್ಲೂಬೆರಿ ಕೇಕ್ ತಂದಿದ್ದೆ ಆಯಿತಾ, ಸಖತ್ತಾಗಿತ್ತು. ಇವನು ಆಲ್ರೆಡಿ ತಿಂತಾಯಿದ್ದಾನೆ ಆಯಿತಾ. ಕೇಕ್ ಕಟ್ಟಿಂಗ್ ಇಲ್ಲ, ಅದಕ್ಕಿಂತ ಮುಂಚೆನೇ ತಿಂತಾಯಿದ್ದಾನೆ. ಸೊ ನಮ್ಮದರಲ್ಲಿ ಆರತಿ ಶಾಸ್ತ್ರ ಮಾಡ್ತೀವಿ ಆಯಿತಾ. ಸೊ ನೋಡಿ ಆರತಿ ಶಾಸ್ತ್ರ, ನನ್ನ ಅತ್ತೆ ಆರತಿ ಶಾಸ್ತ್ರ ಮಾಡ್ತಿದ್ದಾರೆ. ಸೊ ನಂದೆಲ್ಲ ಆಗಿತ್ತು ಮಾಡಿ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ಇವಾಗ ನೋಡಿ ಅವನ ಮುಖ ನೋಡೋಕೆ ಆಗ್ತಿಲ್ಲ. ಯಾಕಂದರೆ ಅವ್ನು ಕೇಕ್ ಕಟ್ಟಿಂಗಿಂತ ಮುಂಚೆನೇ ಅವನು ಆಲ್ರೆಡಿ ಅದರಲ್ಲಿರೋ 2 ಕೇಕ್ ಪೀಸ್, ಇದು ಏನು ಚಾಕ್ಲೇಟ್ ಪೀಸಸ್ ಇತ್ತು ಮೇಲ್ಗಡೆ, ಅದನ್ನು ಆಲ್ರೆಡಿ ಅವ್ನು ತೊಗೊಂಡು ತಿಂದಿದ್ದ ಆಯಿತಾ. ಅಂದರೆ ಅವನಿಗೆ ಅಷ್ಟು ಇಷ್ಟ ಚಾಕ್ಲೇಟ್ ಎಲ್ಲ ಅಂದರೆ. ಸೊ ಮಕ್ಕಳು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರೆ ಹೆಣ್ಮಕ್ಳು ಎಲ್ಲ. ಸೊ ಅಲ್ಲಿಂದ ನಾವು ನೈಟ್ ರೈಡ್ ಹೋಗೋಣ ಅಂಥೇಳಿ, ದಸರಾ ಅಲ್ವಾ, ಲೈಟಿಂಗ್ಸ್ ಒಂದಿಷ್ಟು ಚೆನ್ನಾಗಿ ಹಾಕಿದ್ರು ನೋಡಿ. ಒಳ್ಳೆ ಮೈಸೂರು ಪ್ಯಾಲೇಸ್ ಥರ ಕಾಣ್ತಾ ಇದೆ ನಮ್ಮ ಮಂಗಳೂರು. ನಮಗಂತೂ ಸಖತ್ ಇಷ್ಟ. ದಸರಾ ಟೈಮಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ. ಸೊ ನನ್ನ ಮಗ ಭಯದಲ್ಲಿ ಕಿವಿಗೆ ಕೈ ಇಟ್ಕೊಂಡಿದ್ದ. ಸೊ ಅಲ್ಲಿಂದ ನಾವು ಬಂದಿದ್ದೆ ಬರ್ಕೆ ಫ್ರೆಂಡ್ಸ್ ಹತ್ರ ಆಯಿತಾ. ನೋಡಿ ಇವರಂತೂ ಪ್ರತಿ ವರ್ಷ ಹೇಳೋದೇ ಬೇಡ, ಅದ್ಭುತವಾಗಿ ಮಾಡ್ತಾರೆ. ಇವತ್ತಿನ ನನ್ನ ವಿಡಿಯೋ ಇಷ್ಟ.